ನಮಸ್ಕಾರ ಎಲ್ಲರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ರಕ್ಷಿತಾ ಅವರು, ನೀವು ನಿನ್ನೆ ಎಪಿಸೋಡ್ ನೋಡಿದ್ರಿ. ಇವತ್ತು ರಕ್ಷಿತಾ ಅವರನ್ನು 4ನೇ ಸ್ಥಾನದಲ್ಲಿ ಸೇವ್ ಮಾಡ್ತಾರೆ. ಸೊ ಅಂತ ಹೇಳಿದ್ರೆ ಫಸ್ಟ್ ಸೇವ್ ಆಗಿದ್ದು ಗಿಲ್ಲಿ, ಅದಾದ ಬಳಿಕ ಅಶ್ವಿನಿ ಅವರನ್ನು ಸೇವ್ ಮಾಡಿದ್ರು ನಾಮಿನೇಷನಲ್ಲಿ. ಅದಾದ್ಮೇಲೆ ರಘು ಸೇವ್ ಮಾಡಿದ್ರು. ಆಮೇಲೆ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ರಕ್ಷಿತಾ ಎಷ್ಟನೇ ಸ್ಥಾನದಲ್ಲಿ ಸೇವ್ ಆಗ್ತಾರೆ ಅಂತ ಹೇಳಿ. ಬಟ್ ನಿನ್ನೆ ಒಂದು ನೋಡಿದ ಅವರ ವೀಕ್ಷಕರಿಗೆ ತುಂಬ ಜನರಿಗೆ ಅನಿಸಿತು ಏನಂತ ಹೇಳಿದ್ರೆ, ನಾವು ಗಿಲ್ಲಿ ಆದ ಬಳಿಕ ನೆಕ್ಸ್ಟ್ ಸೇವ್ ಆಗೋದು ರಕ್ಷಿತಾ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಿನ್ನೆ ವೋಟಿಂಗ್ ಪ್ರಕಾರ ಗಿಲ್ಲಿಗೆ 26% ವೋಟ್ ಬಂದಿದೆ, ರಕ್ಷಿತನಿಗೆ 22% ಬಂದಿತ್ತು ನಿನ್ನೆ ವೋಟಲ್ಲಿ. ಮತ್ತು ಅಶ್ವಿನಿ ಅವರಿಗೆ 10%, ರಘು ಅವರಿಗೆ 8.2% ಬಂದಿದ್ದದು. ಬಟ್ ಗಿಲ್ಲಿ ಆದ ಮೇಲೆ ರಕ್ಷಿತಾ ಅವರನ್ನು ಸೇವ್ ಮಾಡಿಲ್ಲ, ಅಶ್ವಿನಿ ಅವರನ್ನು ಸೇವ್ ಮಾಡಿದರು. ಅದಾದ ಬಳಿಕ ರಘು ಅವರನ್ನು. ಸೊ ಇಲ್ಲಿ ನೋಡುವ ವೀಕ್ಷಕರಿಗೆ ಏನಾಗ್ತದೆ, ಈಗ ರಕ್ಷಿತನ ಬಿಗ್ ಬಾಸ್ ಅಲ್ಲಿ ನೋಡುವವರು ಏನು ಅನ್ಕೊಳ್ತಾರೆ, ಓ ರಕ್ಷಿತನಿಗೆ ಓಟೆ ಬಂದಿಲ್ಲ ಮಾರೆ ಅಂತ ಅನ್ಕೋಬಹುದು. ಯಾಕಂತ ಹೇಳಿದ್ರೆ ಈ ತರ ಮಾಡಿದ್ರೆ ಗಿಲ್ಲಿ ವಿನ್ನಿಂಗ್ ತರನೇ ಇದೆ ಅಂತ ಹೇಳಿದ್ರೆ, ವಿನ್ ಆಗುದು ಯಾರು ಅಂತ ಗೊತ್ತಿಲ್ಲ. ವೋಟಿಂಗ್ ಅಲ್ಲಿ ಲಾಸ್ಟ್ ಮೂಮೆಂಟಿಗೆ ಯಾರಿಗೆ ಜಾಸ್ತಿ ಓಟ್ ಬರ್ತದೆ ಅವ್ರು ವಿನ್ ಆಗ್ತಾರೆ. ಈಗ ನೀವು ಎಷ್ಟೇ ಓಟ್ ಹಾಕಿದ್ರೆ ಅದು ಕೌಂಟ್ ಆಗಲ್ಲ. ಫಿನಾಲೆ ಇರುವ 1-2 ಗಂಟೆ ಮುಂಚೆ ಒಂದು ವೋಟಿಂಗ್ ಓಪನ್ ಮಾಡ್ತಾರೆ. ಆ ಟೈಮಲ್ಲಿ ಎಷ್ಟು ಜನ ಯಾವ ಫೇವರೇಟ್ ಸ್ಪರ್ಧಿಗೆ ಎಷ್ಟು ಜನ ಬೇಕೋ ಅವರಿಗೆ ಹೋಗಿ ವೋಟ್ ಹಾಕಿದರೆ ಅದು ವಿನ್ ಆಗುವ ಇದು ಆಗ ವಿನ್ ಆಗುದು. ಬಟ್ ಇಲ್ಲಿ ನಿನ್ನೆ ಏನಕ್ಕೆ ಆ ಥರ ಮಾಡಿದರು, ಏನಕ್ಕೆ ಅಂತೇಳಿ ಒಂದು ಇದು ಬರ್ತದೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು, ರಕ್ಷಿತನನ್ನು 4ನೇ ಸ್ಥಾನದಲ್ಲಿ ಸೇವ್ ಮಾಡಿದಾಗ ಜನರ ತಲೆಯಲ್ಲಿ ಬರ್ತದೆ, ಓ ರಕ್ಷಿತನಿಗೆ ಓಟ್ ಇಲ್ವಾ, ರಕ್ಷಿತನಿಗೆ ಓಟ್ ಇಲ್ಲ, ರಕ್ಷಿತಾ ಬೇಗನೆ ಟಾಪ್ 5 ಸಹ ಬರಲ್ಲ ಅಂತೇಳಿ ಕೆಲವು ಜನ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಹೈಯೆಸ್ಟ್ ಓಟ್ ಇದ್ರು ಈ ತರ ಮಾಡಬಾರ್ದಿತ್ತು. ನಿನ್ನೆ ಒಂದು ಎಪಿಸೋಡ್ ನೋಡಿದಾಗ ತುಂಬಾ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ, ಹೇಗೆ ಓಟ್ ಪ್ರಕಾರ ಸೇವ್ ಮಾಡಬೇಕು, ಅರ್ಥ ಆಯ್ತಾ ನಿಮಗೆ? ರ್ಯಾಂಡಮ್ ಆಗಿ ಸೇವ್ ಮಾಡಬೇಕು. ಈಗ ನಿನ್ನೆ ಒಂದು ವೇಳೆ ಫಸ್ಟ್ ಅಶ್ವಿನಿಯನ್ನು ಸೇವ್ ಮಾಡಿ ನೆಕ್ಸ್ಟ್ ಗಿಲ್ಲಿಯನ್ನು ಸೇವ್ ಮಾಡಿಲ್ಲ, ಬೇರೆ ಅವರನ್ನು ಸೇವ್ ಮಾಡ್ಕೊಂಡು ಹೋದ್ರೆ ಅದು ವೋಟಿಂಗ್ ಅಲ್ಲ ಅಂತ ಆಗ್ತದೆ. ಬಟ್ ನಿನ್ನೆ ಅವನು ಸೇವ್ ಮಾಡಿದ ರೀತಿ ನೋಡಿದ್ರೆ ಫಸ್ಟ್ ಗಿಲ್ಲಿಯನ್ನು ಸೇವ್ ಮಾಡಿದ್ರು, ಗಿಲ್ಲಿ ಕರೆಕ್ಟ್ ಓಟ್ ಹೈಯೆಸ್ಟ್ ಬಂದಿದೆ, ಸೇವ್ ಆಗಿದ್ದು ಓಕೆ. ನೆಕ್ಸ್ಟ್ ಅಶ್ವಿನಿ ಅವರನ್ನು ಹೇಗೆ ಸೇವ್ ಮಾಡಿದ್ದು, ಅರ್ಥ ಆಯ್ತು ನಿಮಗೆ? ಅಶ್ವಿನಿಗಿಂತ ಮುಂಚೆ ರಕ್ಷಿತನಿಗೆ ಓಟ್ ಜಾಸ್ತಿ ಬಂದಿತ್ತಲ್ಲ. ಹಾಗಾದ್ರೆ ರಕ್ಷಿತನ ಫ್ಯಾನ್ಸ್ ಯಾರಿಗೂ ರಕ್ಷಿತನಿಗೆ ಓಟ್ ಹಾಕಲ್ವಾ? ರಕ್ಷಿತನ ಫ್ಯಾನ್ಸ್ ಯಾರಾದರೂ ಬಿಗ್ ಬಾಸ್ ಈ ವಿಡಿಯೋ ನೋಡ್ತಿದ್ರೆ, ನೀವು ಇಲ್ಲಿ ಬಂದು ಕಮೆಂಟ್ ಹಾಕಿ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಹಾಕ್ತೀರಿ, ನಾನು ರಕ್ಷಿತನ ಅಭಿಮಾನಿ ಹಾಗೆ ಹೀಗೆ ಅಂತೇಳಿ. ನೀವು ಕಮೆಂಟ್ ಹಾಕೋದ್ರಿಂದ ಏನಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಓಟ್ ಹಾಕಬೇಕು. ನೀವು ನಾಡ್ದು ಫಿನಾಲೆ ಇರುವ 1 ಗಂಟೆಗೆ ಮುಂಚೆ ಬಿಡ್ತಾರಲ್ಲ ವೋಟಿಂಗ್, ಆ ಟೈಮಲ್ಲಿ ನಿಮಗೆ ಯಾರು ಇಷ್ಟ, ಈಗ ರಕ್ಷಿತನ ಫ್ಯಾನ್ ಆದರೆ ರಕ್ಷಿತನಿಗೆ, ಗಿಲ್ಲಿಯ ಫ್ಯಾನ್ಸ್ ಆದರೆ ಗಿಲ್ಲಿಗೆ, ಅವರಿಗೆ ಹೋಗಿ ನೀವು ವೋಟ್ ಹಾಕಿದರೆ ಅದು ಮಾತ್ರ ಕೌಂಟ್ ಆಗೋದು ವಿನಃ ನಾನು ಅವರ ಫ್ಯಾನ್ಸ್ ಅಂತ ಹೇಳಿ ಸುಮ್ಮನೆ ನೀವು ಕಮೆಂಟ್ ಮಾಡಿದ್ರೆ ಸಹ ಆಗಲ್ಲ. ಸೊ ಅದೇ ಪ್ರಕಾರ ಆಗಿದೆ ಅನಿಸುತ್ತೆ. ಆ್ಯಕ್ಚುಲಿ ನಿನ್ನೆ ನಮ್ಮದು ವೋಟಿಂಗ್ ಪೋಲಲ್ಲಿ ಮಾಡಿದಾಗ ರಕ್ಷಿತನಿಗೆ ಹೈಯೆಸ್ಟ್ ವೋಟ್ ಬಂದಿತ್ತು. ಬಟ್ ಆ ಥರ ಮಾಡಬಾರ್ದಿತ್ತು. ಬಿಗ್ ಬಾಸ್ ಟೀಮ್ ಅವರು ಒಬ್ಬರನ್ನೇ ವಿನ್ ಮಾಡಿಸ್ಬೇಕಂತ ಹೇಳಿ ಇದು ಮಾಡಬಾರ್ದು. ಈಕ್ವಲ್ ಆಗಿ ನ್ಯಾಯ ಪ್ರಕಾರ ಇವತ್ತು ನೋಡಿದ್ರೆ ನೋಡಿ, ಇವಾಗ ನಮಗೊಂದು ಸುದ್ದಿ ಬಂದ ಪ್ರಕಾರ ಮಾಳುವವರು ಆಚೆ ಹೋಗ್ತಿದ್ದಾರೆ ಅಂತ ಹೇಳಿ. ಸೊ ಇದೊಂದು ನೋಡ್ಲಿಕ್ಕೆ ನಂಗೆ ಕೇಳುವಾಗನೇ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಸ್ಪಂದನ ಅವರು ಯಾವಾಗಲೇ ಹೋಗಬೇಕಿತ್ತು, ಏನಕ್ಕೆ ಅವರನ್ನು ಇಟ್ಕೊಂಡ್ರು ಅಂತ ದೇವರಿಗೆ ಒಬ್ಬನಿಗೆ ಗೊತ್ತು. ಸೊ ಏನೇ ಆಗಲಿ, ನಿಮ್ಗೆ ಈ ರಕ್ಷಿತನ ನಿನ್ನೆ 4ನೇ 5ನೇ ಸ್ಥಾನದಲ್ಲಿ ಸೇವ್ ಮಾಡಿದ್ದು ನಿಮ್ಗೆ ಎಷ್ಟು ಮಟ್ಟ ಸರಿ ಅನಿಸ್ತು, ಏನು ಅನಿಸ್ತು, ಇದರ ಬಗ್ಗೆ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.